ಗೈಸ್ ಎಲ್ರಿಗೂ. ಮದುವೆ ಚೆನ್ನಾಗಿತ್ತಂತೆ ಗೈಸ್. ನಮ್ಮ ಅಕ್ಕವ್ರು ಹೋಗಿದ್ರು. ಇದಕ್ಕೆ ಹೇಳ್ತಾ ಇದ್ರು ಗೈಸ್, ನೆನ್ನೆ ಮದುವೆ ಯಾಕೆ ಬರಲಿಲ್ಲ ಅಂತ. ಕೆಲಸ ಇತ್ತು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಗೈಸ್. ಚಪಾತಿ ಮಾಡ್ತಾ ಇದ್ದೀವಿ. ಇವಾಗ ಚಿಕನ್ ಬರ್ತಿದೆ. ಚಿಕನ್ ತರಕ್ಕೆ ಹೋಗಿದ್ದಾರೆ ನಮ್ಮ ತಮ್ಮ. ಅವ್ರು ತಂದಮೇಲೆ ರೆಸಿಪಿ ನಂದೇ ಇವತ್ತೆಲ್ಲ ಅಡುಗೆ ಮಾಡೋದು ಗೈಸ್. ಇಲ್ಲೊಬ್ಳು ಕುಳ್ಳಕ್ಕಿದ್ದಾಳೆ ನೋಡಿ ಇಲ್ಲಿ ಗೈಸ್. ಇವಳು ನಮ್ಮ ಮಾಮನ ಮಗಳು ಗೈಸ್. ಚಡ್ಡಿ ಹಾಕಿಲ್ಲ, ಸುಮ್ಮನೆ ಓಡಾಡ್ತಾಳೆ. ಮಾಮ ಅಂತ ಹಚ್ಚನೆ ಅಂತಾಳೆ. ಹಂಗೆ ಬಿಟ್ರೆ ಮಾಮನ್ನು ಒಂದ್ಸಲಿ ಮಾಮ ಜೋರಾಗನ್ನು ಮಾಮ ಮುಚ್ಕೊಂಡು ಹಾಯ್ ಕೆನ ಹಾಯ್ ಗೈಸ್. ABCD ಹೇಳೋದ್ರಲ್ಲಿ ಫಸ್ಟ್ ಬನ್ನಿ ಗೈಸ್, ಚಿಕನ್ ಮಾಡೋಣ. ನೋಡಿ ಗೈಸ್, ಚಿಕನ್ ಮಾಡೋದು. ಈಗ ಈರುಳ್ಳಿ ಹಾಕ್ತಿದ್ದೀನಿ. ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಮ್ಮ ಚಿಕನ್ ರೆಡಿ ಆಗಿದೆ, ನೋಡ್ಬೋದು. ಚಿಕನ್ ಫ್ರೆಶ್ ಆಗಿದೆ ಗೈಸ್. ಈಗ ಚಿಕನ್ ಹಾಕೋ ಸಮಯ. ಚಿಕನ್ ಹಾಕ್ತಾ ಇದ್ದೀವಿ. ಉಪ್ಪು ಮತ್ತು ಅರಿಶಿಣ ಹಾಕಿದ್ದಾಯಿತು ನೋಡಿ. ಹಾಕಿದ್ದಾಯಿತು. ನೀಟಾಗಿ ರೋಸ್ಟ್ ಮಾಡಬೇಕು. ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಆಗಿರೋದು ಇದನ್ನು ಹಾಕ್ತಾ ಇದ್ದೀನಿ. ಈಗ ಎಲ್ಲ ಹಾಕಿದ್ದಾಯಿತು. ತದನಂತರ ಏನಪ್ಪ ಅಂದರೆ ಈಗ ಹಾಕಿದ್ದು ಚಿಕನ್ ಮಸಾಲ ಹಾಕಿದ್ವಿ. ಅದಾದಮೇಲೆ ಇದು ಧನಿಯಾ ಪೌಡ್ರ್ ಅಂತೀವಿ. ಧನಿಯಾ ಪೌಡ್ರ್ ಗ್ಯಾಸ್ ಫೈನಲಿ ರೆಡಿಯಾಗಿದೆ. ಚಿಕನ್ ಗ್ರೇವಿ ರೆಡಿಯಾಗಿದೆ ಅಂದರೆ ಇನ್ನೂ ರೆಡಿ ಆಗಿಲ್ಲ, ಬೇಯ್ತೈತೆ. ಹಲೋ ಗೈಸ್, ಅಲ್ಲಿ ಚಪಾತಿ ಮಾಡುವಾಗ ಆಗಲೇ ಆಟ ಆಡ್ತಿದ್ರು. ಈಗ ನೋಡಿ ಗೈಸ್, ಇವಳು ಗೆಟಪ್ ನೋಡಿ ಸ್ವಲ್ಪ. ಬಿಳಿ ದೇವನ ಕರಿದೇವನ. ಈಗ ಚಿಕನ್ ರೆಡಿ ಆಗಿದೆ ಫೈನಲಿ. ತಿನ್ನೋಣ. ಚಪಾತಿ ಚಿಕನ್ ಗ್ರೇವಿ ಮಾಡೋಕ್ಕೆ ಬನ್ನಿ ಇರಲಿ, ತಿನ್ನೋಣ, ಟೇಸ್ಟ್ ನೋಡೋಣ. ಫೈನಲ್ ಟಚ್ ಸ್ಟಾರ್ಟ್ಸ್ ಬಾಸಿಂಗ್ ದೋರೆ. ಚಪಾತಿ 2 ಚಪಾತಿ ಸಾಕು. ಫೈನಲಿ ಚಪಾತಿ ಮತ್ತು ಚಿಕನ್ ತಿಂತಾ ಇದ್ದೀನಿ ಗೈಸ್. ಬನ್ನಿ.